ಹಾಯ್ ಫ್ರೆಂಡ್ಸ್, ಇವತ್ತು ಕೈಮಾ ಸಾರು ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ 1 kg ಕೈಮಾ ಇದೆ, ಮತ್ತು ಹೆಚ್ಚಿಟ್ಟಿರೋ ಈರುಳ್ಳಿ ಒಂದು, ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮತ್ತು ಒಂದು ಟೊಮೊಟೊ. ಇದೆಲ್ಲ ಫುಲ್ಲು ಆಡ್ಸೋಕ್ಕೆ ಕಟ್ ಮಾಡಿರೋದು. ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ, ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಿ ರುಬ್ಬಿಟ್ರೆ ಕೈಮಾ ಉಂಡೆಗಳು ಕೂರೆಲ್ಲ ಎಲ್ಲ ಒಡೆದೋಗ್ಬಿಡುತ್ತೆ. ಅದರಿಂದ ಮಸಾಲೆ ಗಟ್ಟಿಯಾಗಿ ಆಡಿಸ್ಕೋಬೇಕು. ಇಲ್ಲಿ ಒಂದು 50 ಗ್ರಾಮ್ ಅಷ್ಟು ಕಡಲೆ ಐತೆ, ಇದನ್ನು ಕೂಡ ಪುಡಿ ಮಾಡ್ಕೋಬೇಕು ಇವಾಗ. ಫ್ರೆಂಡ್ಸ್, ಇದಕ್ಕೆ ಈ ಕೈಮಾಗಿ ಇವಾಗ ಆವಾಗಲೇ ರುಬ್ಬಿಟ್ಟಿರೋಂಥ ಮಸಾಲೆಯಲ್ಲಿ ಸ್ವಲ್ಪ ಮಸಾಲೆ, ಅಚ್ಕಾರದ ಪುಡಿ, ಉಪ್ಪು ಎಲ್ಲನೂ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಎಲ್ಲ ಮಿಕ್ಸ್ ಮಾಡಾಗಿದೆ. ಇದಕ್ಕೆ ಇವಾಗ ಕಡಲೆನ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಹಾಕಿ ಕಲಿಸ್ಕೋಬೇಕು. ಇದು ಕಡಲೆನ ಯಾವಾಗಲೂ ಲಾಸ್ಟಲ್ಲಿ ಹಾಕೋಬೇಕು, ಯಾಕಂದರೆ ಫಸ್ಟೇ ಹಾಕಿ ಕಲಿಸ್ಬಿಟ್ರೆ ಉಂಡೆಗಳು ಒಡೆದೋಗ್ಬಿಡ್ತವೆ ಸಾಂಬಾರಿಗೆ ಬಿಟ್ಟಾಗ. ಅದರಿಂದ ಕಡಲೆ ಪುಡಿನ ಲಾಸ್ಟಲ್ಲಿ ಹಾಕೊಂಡ್ರೆ ಉಂಡೆಗಳು ಒಡೆಯೋದಿಲ್ಲ. ಈಗ ಇದನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಹಸಿಟ್ಟೆಲ್ಲ ಮಿಕ್ಸ್ ಮಾಡಿ ಆಗಿದೆ. ಇವಾಗ ರುಬ್ಬಿಟ್ಟಿರೋ ಖಾರನ ಒಗ್ಗರಣೆ ಹಾಕೊಬಿಡೋಣ. ಪಾತ್ರೆ ಮಡಗಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು. ಇವಾಗ ಪಾತ್ರೆ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪನೇ ಸಾಕು, ಯಾಕಂದರೆ ಅದರಲ್ಲಿ ಮಾಂಸದಲ್ಲಿ ಚರ್ಬಿನೂ ಇರೋದ್ರಿಂದ ಅದು ಕೂಡ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಇದಕ್ಕೆ ಇವಾಗ ಹೆಚ್ಚಿಟ್ಟಿರೋ ಈರುಳ್ಳಿ, ಸ್ವಲ್ಪ ಅರಿಶಿನ, ಇದಕ್ಕೆ ಸ್ವಲ್ಪ ಮಟನ್ ಪೀಸು ಇದ್ರೆ ಹಾಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಇದಿವಾಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಮಸಾಲೆ ಹಾಕೊಳ್ಳೋಣ. ಮಸಾಲೆ ಎಲ್ಲ ಹಾಕಿದ್ದೀನಿ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಸಾಂಬಾರು ಪುಡಿ ನೋಡಿ ಹಾಕಬೇಕು. ಇದು ಯಾಕಂದರೆ ಕೈಮಾಗೂ ಹಾಕಿರೋದ್ರಿಂದ ಖಾರ ಆಗಿಬಿಡುತ್ತೆ, ಇಲ್ಲಾಂದರೆ ಉಪ್ಪು ಆಗಿಬಿಡುತ್ತೆ. ನೋಡಿ ಹಾಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡೋಣ. ಉಪ್ಪು ಲಾಸ್ಟಲ್ಲಿ ಹಾಕ್ತೀನಿ, ಯಾಕಂದರೆ ಕೈಮಾಗ ಹಾಕಿರೋದ್ರಿಂದ ಉಪ್ಪು ರುಚಿ ಗೊತ್ತಾಗೋದಿಲ್ಲ ಇವಾಗಲೇ ಹಾಕ್ಬಿಟ್ರೆ. ಇದು ಕುದಿ ಬರೋ ಅಷ್ಟರಲ್ಲಿ ಉಂಡೆಗಳು ಕಟ್ಕೊಬಿಡೋಣ, ಕೈಮಾ ಉಂಡೆಗಳು. ನೋಡಿ ಫ್ರೆಂಡ್ಸ್, ಇವಾಗ ಸಾಂಬಾರು ಕುದೀತಾ ಇದೆ, ಕೈಮಾ ಉಂಡೆಗಳು ರೆಡಿಯಾಗಿದೆ. ಇವಾಗ ಉರಿ ಕಮ್ಮಿ ಕೊಟ್ಕೊಂಡು ಒಂದೊಂದಾಗಿ ಎತ್ತಿ ಉಂಡೆಗಳನ್ನ ಬಿಡೋಣ. ಇವಾಗ ಉಂಡೆಗಳೆಲ್ಲ ಹಾಕಾಗಿದೆ. ಮುಚ್ಚಬಾರ್ದು, ಇದು ಸ್ವಲ್ಪ ಒಂದು 20% ಅಷ್ಟು ಬೇಯೋವರೆಗೂ ಮುಚ್ಚಿಬಿಟ್ರೆ ಉಂಡೆಗಳೆಲ್ಲ ಒಡೆದೋಗ್ಬಿಡುತ್ತೆ. ಅದರಿಂದ ಮುಚ್ಚಬಾರ್ದು, ಇದು ಸ್ವಲ್ಪ ಹಂಗೆ ಬೇಯಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕುದೀತಾ ಇದೆ, ಉಂಡೆಗಳು ಯಾವುವು ಒಡೆದಿಲ್ಲ, ಚೆನ್ನಾಗಿ ಬೇಯ್ತಾ ಇದೆ. ಇದನ್ನ ಚೆನ್ನಾಗಿ ಬೇಯಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು. ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಬಿಡೋಣ. ಲಿಡ್ ಕ್ಲೋಸ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಕೈಮಾ ಸಾಂಬಾರು ರೆಡಿಯಾಗಿದೆ.
ಸದ್ಯ ಉಂಡೆಗಳು ಯಾವುವು ಒಡೆದಿಲ್ಲ, ಸುಮಾರಾಗಿದೆ. ತುಂಬ ರುಚಿಯಾಗಿದೆ ಫ್ರೆಂಡ್ಸ್, ಏನು ಭಯ ಇಲ್ಲದೇ ತಿನ್ಬೋದು.